ತಮ್ಮ ಮಕ್ಕಳು ತಮ್ಮ ಮಾತುಗಳನ್ನು ಕೇಳಿ ನಡೆಯುವಾಗ ತಂದೆಗೆ ಸಂತೋಷ ಆಗುತ್ತೆ. ಇವಾಗ ಯೇಸು ಕ್ರಿಸ್ತನು ಯಾವ ಸಮಯದಲ್ಲಿ ಬರೋದಕ್ಕೆ ಇಷ್ಟವಾಗ್ತಾ ಇದ್ದೇನೆ ಬೇರೆ? ನಾವೆಲ್ಲರೂ ಭಯಭಕ್ತಿಯಿಂದ ನಡಗುತ್ತಾ ದೇವರಲ್ಲಿ ಉಲ್ಲಾಸ ಪಡುವಾಗ ದೇವರು ಬಂದು ನಮ್ಮನ್ನು ಕರ್ಕೊಂಡು ಹೋಗೋದಕ್ಕೆ ಇಷ್ಟಪಡ್ತಾರೆ. ಹೇಳ್ತಾ ಇದ್ದಾರೆ ನೋಡಿ, ಅದೇ ಆ ದಿನಗಳನ್ನು ಕಡಿಮೆ ಮಾಡದಿದ್ದರೆ ಒಂದು ನರಪ್ರಾಣಿಯಾದರೂ ಉಳಿಯಲ್ವಂತೆ. ಎಲ್ಲರೂ ಭಕ್ತಿಹೀನತೆಯಲ್ಲಿದ್ದಾಗ, ಎಲ್ಲರೂ ಪಾಪದ ಆಲೋಚನೆಗಳಲ್ಲಿದ್ದಾಗ ಒಂದು ವೇಳೆ ಯೇಸು ಕ್ರಿಸ್ತನು ಆ ಸಮಯವನ್ನು ನೋಡ್ಕೊಂಡು ಬಂದ್ರೆ ಒಂದು ನರಪ್ರಾಣಿಯಾದ್ರೂ ದೇವರ ಹತ್ರ ಹೋಗುತ್ತಾ? ಹೋಗಲ್ಲ ಪ್ರೇರೆ. ಯಾಕೆ ದಿನಗಳನ್ನು ಕಡಿಮೆ ಮಾಡಿದ್ದಾನೆ? ಆಗಲೇ ಉದಾಹರಣೆ ಕೊಟ್ಟಲ್ಲ ಬೇರೆ, ಅನೇಕ ಬೆಡ್ಸ್ಗಳನ್ನು ಆಡುವಾಗ ಇರುವಂತ ಹಣಗಳನ್ನ ಕಳ್ಕೊಬಿಡ್ತಾರೆ ಬೇರೆ. ನಾವು ನೋಡ್ತೀವಿ, ಹಣಗಳನ್ನ ಕಳ್ಕೊಬಿಟ್ಟು ಆ ಹೋಗಿರುವಂತ ಹಣ ನನಗೆ ವಾಪಸ್ ಬಂದ್ರೆ ಸಾಕಪ್ಪ, ನಾನು ಈ ಆಟದಿಂದ ಎದ್ದು ಹೋಗ್ಬಿಡ್ತೀನಿ, ನನ್ಗೆ ಬೇಡ, ಇನ್ನೊಬ್ರು ಕಾಸು ಬೇಡ, ನನಗೆ ಸದ್ಯ ನನ್ನ ಕಾಸು ನನಗೆ ಬಂದ್ರೆ ಅಂತ ಲೋಕದ ಜನರು ತವಕ ಪಡ್ತಾರೆ. ಇವಾಗ ದೇವರು ಭೂಮಿಯ ಮೇಲೆ ತನ್ನ ಮಕ್ಕಳನ್ನ ಕಳಿಸ್ಬಿಟ್ಟಿದ್ದಾರೆ. ಈಗ ನಾನು ಕಳಿಸಿರುವಂತ ನಂಬಿರುವಂತ ಇವರೆಷ್ಟು 400 ಕೋಟಿ ಕ್ರೈಸ್ತರು. ಸಾಕು, ನನಗೆ ಇವ್ರು ಬಂದ್ಬಿಟ್ರೆ ಸಾಕಪ್ಪ, ಇವ್ರು ನನ್ನ ರಕ್ತವನ್ನು ಸೂರಿಸಿ ನಾನು ಇವ್ರನ್ನ ಕೊಂಡ್ಕೊಂಡಿದ್ದಾರೆ. ಈ ಹೋಗಿರುವಂತ ಮಕ್ಕಳು ನನ್ನ ಹತ್ರ ಬಂದು ಸಿಕ್ಬಿಟ್ರೆ ಸಾಕು, ನನಗೆ ಲೋಕವನ್ನು ಮುಕ್ತಾಯಗೊಳಿಸ್ತೇನೆ ಅಂತ ದೇವರ ಆಸೆ. ದೇವರ ಆಕಾಂಕ್ಷೆ ಏನಾಗಿದೆ ಹೇಳಿ? ಹೋಗಿರುವಂತ ಜನರು ಮರಳಿ ನನ್ನ ಬಳಿಗೆ ಬರಬೇಕು. ಎಲ್ಲಾರನ್ನೂ ಕಾಪಾಡ್ಬೇಕಂತ ದೇವ್ರಿಗೆ ಇಷ್ಟನೇ. ಎಲ್ಲಾರನ್ನೂ ನಾನು ಕಾಪಾಡ್ಕೊಳ್ಬೇಕಂತ ದೇವ್ರಿಗೆ ಇಷ್ಟನೇ. ಆದ್ರೆ ಏನ್ ಮಾಡ್ತೀರಪ್ಪ? ಯಾರಾದ್ರೂ ದೇವ್ರ ಮಾತು ಹೇಳಿದ್ರೆ ಇಷ್ಟಪಡ್ತಾರ? ದೇವ್ರು ನಿಮ್ಮನ್ನ ಪ್ರೀತಿಸ್ತಾನಪ್ಪ. ದೇವ್ರು ನಿಮ್ಮನ್ನ ಪ್ರೀತಿಸ್ತಾನೆ ಅಂದ್ರೆ ಕೇಳಲ್ಲ ಅಂದ್ರೆ ಏನಂತ ಹೇಳ್ಬೇಕು? ಎಂತೇನೆ? ದೇವ್ರು ನಿಮ್ಮನ್ನ ಪ್ರೀತಿಸ್ತಾನೆ ಕಣೋ, ನಿನ್ನ ಪ್ರೀತಿಸ್ತಾನೆ ಏನ್ರಿ? ಒಂದು ಹೆಣ್ಣು ಒಂದು ಗಂಡನ ಪ್ರೀತಿಸ್ತಾ ಇದ್ದಾರೆ ಅಂದ್ರೆ ಎಷ್ಟು ಇಂಟ್ರೆಸ್ಟ್ ಆಗಂತ ವಿಷಯ. ಒಬ್ಬ ಸ್ನೇಹಿತ ಸೆಂಟ್ರಲ್ ಇರ್ತಾನೆ, ಈ ಪ್ರೀತಿ ಪ್ರೇಮದ ಮಧ್ಯದಲ್ಲಿ ಏನಿರ್ತಾನೆ, ಒಬ್ಬ ಬ್ರೋಕರ್ ಇರ್ತಾರೆ ಸೆಂಟ್ರಲ್. ಆ ಹುಡುಗ ನಿನ್ನೆ ನೋಡ್ತಾ ಇದ್ದ ಕಣ, ಆ ಹುಡುಗಿ ನಿನ್ನೆ ಹೌದು ನಿಜವಾಗ ನನ್ನ ಪ್ರೀತಿ ಐತ, ಈ ರೀತಿ ಎಲ್ಲ ಆಲೋಚನೆ ಮಾಡ್ತಾರೆ ಮನುಷ್ಯರು. ಎಷ್ಟು ಏನಂತಾರೆ ಇಂಗ್ಲಿಷಲ್ಲಿ ಕ್ಯೂರಿಯಾಸಿಟೀಸ್ ಅಂದ್ರೆ ಕನ್ನಡದಲ್ಲಿ ಏನು? ಕುತೂಹಲ. ಥ್ಯಾಂಕ್ ಯು. ಕುತೂಹಲದಿಂದ ಕೇಳೋದಕ್ಕೆ ಇಷ್ಟಪಡ್ತಾರೆ ಬೇರೆ, ಹೌದಾ? ಹಿಂಬಾಲಿಸ್ತಾರೆ ಬೇರೆ, ಹೌದಾ? ದೇವರು ನಿನ್ನನ್ನು ಪ್ರೀತಿಸ್ತಾ ಇದ್ದಾರೆ. ನೀನು ದೇವ್ರನ್ನ ನಂಬಿದ್ರೆ ನಿನ್ನ ಜೀವನ ನರಕ ಪಾಲಾಗುತ್ತೆ. ನಿನ್ನ ಆಯುಷ್ಕಾಲ ಕ್ರೂರನ ವಶವಾಗುತ್ತೆ. ಸೈತಾನ ನಿನ್ನ ಜೀವನವನ್ನು ಹಾಳು ಮಾಡಿ ನರಕಾಗಿ ಕರ್ಕೊಂಡು ಹೋಗ್ತಾನೆ ಕಣಪ್ಪ. ಅದಕ್ಕೆ ಯೇಸು ಕ್ರಿಸ್ತನು ನಿನ್ನಗೋಸ್ಕರ ಪ್ರಾಣವನ್ನು ಕೊಟ್ಟಿದ್ದಾನೆ. ಆ ಪರಮಾತ್ಮನು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟಿದ್ದಾನೆ. ಯಾಕೊಬ್ಬನೇ ಕೊಟ್ಟಿದ್ದಾನೆ? ಆ ಒಳ್ಳೆ ಯೇಸು ಕ್ರಿಸ್ತನನ್ನು ಮಾಡ್ಕೊಂಡು ದೇವ್ರ ಜೊತೆಲಿ ಇರ್ಬೋದಾಗಿತ್ತಲ್ಲ. ಯಾಕೋಸ್ಕರ? ನನ್ನ ಮಗನ್ ತರ ಒಬ್ಬನಾದ್ರೂ ಬದಲಾವಣೆ ಆಗ್ತಾರೇನೋ ಈ ಭೂಮಿಯ ಮೇಲೆ, ನನ್ನ ಮಗನ್ ತರ ಒಬ್ಬನಾದ್ರೂ ಮಾರ್ಪಾಡು ಹೊಂದಲೇನು ಅಂತ ದೇವರ ಆಸೆ. ದೇವರ ಆಸೆ ಏನಾಗಿದ್ದಾನೆ? ಒಬ್ಬನಾದರೂ ಬದಲಾಗಿ ಪರಲೋಕದ ಕಡೆ ತಿರುಗಿಕೊಂಡು ದೀಕ್ಷೆ ಸ್ಥಾನ ತೆಗೆದುಕೊಂಡು ತನ್ನ ಪಾಪಗಳಿಂದ ವಿಮುಕ್ತನಾಗಿ ನನ್ನ ಕಡೆ ತಿರುಗಿದರೆ ಎಲ್ಲಿ ಸಂತೋಷ ಆಗುತ್ತೆ? ಸ್ವರ್ಗ ರಾಜ್ಯದಲ್ಲಿ ಔತಣ ಪ್ರಿಯರೇ, ಔತಣ. ಈಗ ದೇವರ ವಾಕ್ಯವನ್ನು ಅನುಸರಿಸದೆ ಪ್ರತಿದಿನ ತಿನ್ನುತ್ತಾ ಕುಡಿಯುತ್ತಾ ಕಾಲವನ್ನು ಕಾಲಹರಣ ಮಾಡುತ್ತಾ ಜೀವಿಸುತ್ತಿರುವಂತ ಮನುಷ್ಯರು ಸತ್ತು ನರಕಾಗ್ನಿಗೆ ಹೋದರೆ ಯಾರು ಸಂತೋಷ? ಸೈತಾನನಿಗೆ ಸಂತೋಷ. ಸೈತಾನನ ಸಂತೋಷ ನಾವು ನೋಡೋಣ ಪ್ರಿಯ. ಯೋಬನು ಬರೆದ ಗ್ರಂಥದಲ್ಲಿ ಒಂದು ಮಾತಿದೆ. ಯೋಬನ ಗ್ರಂಥ 20ನೇ ಅಧ್ಯಾಯ 21:11. ತಮ್ಮ ಮಕ್ಕಳನ್ನು ಒಂದು ನಿಮಿಷ 20:11 21. ತಮ್ಮ ಮಕ್ಕಳನ್ನು ಮಂದೆ ಮಂದೆಯಾಗಿ ನಡೆಸುವರು. ಅವರ ಬಾಲಬಾಲೆಯರು ಕುಣಿದಾಡುವರು. ಅವರು ದಮ್ಮಡಿ ಕಿನ್ನರಿಗಳೊಡನೆ ಸ್ವರವೆತ್ತಿ ಕೊಳಲಿನ ಧ್ವನಿಗೆ ಉಲ್ಲಾಸ ಪಡುವರು. ಎಂತಕ್ಕೆ ಉಲ್ಲಾಸ ಪಡ್ತಾರೆ ಮನುಷ್ಯ ಇವತ್ತು? ಕ್ಲಬ್ಗಳಲ್ಲಿ ನಾಟ್ಯ ಮಾಡೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಅದೇ ಹೇಳುತ್ತೆ ಅಲ್ವಾ ಸತ್ಯಗ್ರಂಥ. ಎಷ್ಟು ವರ್ಷದಿಂದ ಹೇಳಿರೋಂಥ ಮಾತಿದು? 2000 ವರ್ಷದಿಂದನೇ ಹಾಕೋಣ ಪ್ರೇಮ. ಅನೇಕ ವರ್ಷಗಳಿಂದ ಬರೆಯಲ್ಪಟ್ಟಿದೆ. ಆ ಪತ್ರಗಳೆಲ್ಲ ಒಂದಕ್ಕೊಂದು ಸಿಕ್ಕಿ ಅದನ್ನು ಒಂದು ಗ್ರಂಥ ಮಾಡಿ ನಮ್ಮ ಕೈಗೆ ಬರ್ಬೇಕಂದ್ರೆ ಬಹಳ ಕಷ್ಟವಾಗಿದೆ ಬೇರೆ. ಬಹಳ ವರ್ಷಗಳು ನಡೆದಿದೆ ಇದು ಬರ್ದಿ. ದೇವರು ಆಗ್ಲೇ ಹೇಳಿದಾರ, ಆದಿಯಲ್ಲಿ ಅಂತ್ಯವನ್ನು ದೇವರು ಹೇಳಿದಾರ ಹೇಳಿಲ್ವಾ? ಏನಂತ ಹೇಳಿದ್ದಾರೆ? ಭೂನಿವಾಸಿಗಳು ತಮ್ಮ ಮಕ್ಕಳನ್ನು ಯಾವ ರೀತಿ ನಡೆಸೋದಕ್ಕೆ ಇಷ್ಟಪಡ್ತಾ ಇದ್ದಾರಂತೆ. ನೋಡೋಣ, ಇನ್ನೊಂದ್ಸರಿ ಓದೋಣ. ಅದು ತಮ್ಮ ಮಕ್ಕಳನ್ನು ಮಂದೆಯಾಗಿ ಕುರಿಗಳು ಹೇಗೆ ಹೋಗ್ತಾ ಇದ್ದಾರೆ? ಕುರಿಗಳನ್ನ ಒಬ್ಬ ಕುರುಬನ ಹೊಡ್ಕೊ ಹೋಗ್ತಾ ಇರ್ತಾನೆ ಪ್ಲೇಸ್. ಕುರುಬನ್ ಹೊಡ್ಕೊ ಹೋಗ್ತಾ ಇರ್ತಾನೆ. ಮನುಷ್ಯರು ಏನಾಗಿದ್ದಾರಂತೆ ಇವತ್ತು? ತಮ್ಮ ತಂದೆ ತಾಯಿಗಳು ತಮ್ಮ ಮಕ್ಕಳನ್ನು ಮಂದೆಯಾಗಿ ನಡೆಸುವರು.
ಅವರ ಬಾಲಬಾಲೆಯರು ಕುಣಿದಾಡುವರು. ಅವರು ದಮ್ಮಡಿ ಕಿನ್ನರಿಗಳೊಡನೆ ಸರವೆತ್ತಿ ಕೊಳಲಿನ ದೊಂದಿಗೆ ಉಲ್ಲಾಸ ಪಡುವರು. ಹೀಗೆ ತಮ್ಮ ದಿನಗಳನ್ನು ಸುಖವಾಗಿ ಕಳೆದು ಕ್ಷಣ ಮಾತ್ರದಲ್ಲಿ ಅನಾಯಾಸವಾಗಿ ಸಮಾಧಿಗೆ ಇಳಿಯುವರು. ತೆಲುಗು ಗ್ರಂಥದಲ್ಲಿ ನಾವು ನೋಡ್ತೇವೆ, ಪಾತಾಳಕ್ಕೆ ಇಳಿಯುವರು. ಅನೇಕ ವಚನವನ್ನು ನಾವು ನೋಡಿದ್ದೇವೆ. ಕ್ಷಣ ಮಾತ್ರದಲ್ಲಿ ಪಾತಾಳಕ್ಕೆ ಇಳಿತಾನಂತೆ. ಕ್ಷಣ ಸಾಕ. ಚಂದ್ರಲೋಕಕ್ಕೆ ರಾಕೆಟ್ ಬಿಟ್ಟಾಗ 3 ಗಂಟೆ ಹೋಗಿ ಸೇರ್ತಂತೆ. ಆದ್ರೆ ನಮ್ಮ ಆತ್ಮ ಪಾತಾಳಕ್ಕೆ ಹೋಗಕ್ಕೆ ಎಷ್ಟು ಕ್ಷಣ ಬೇಕು? ಕ್ಷಣ ಮಾತ್ರದಲ್ಲಿ. ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬರಬೇಕಾದ್ರೆ ಎಷ್ಟು ಕ್ಷಣ ಬೇಕು? ಕಣ್ಣು ಮಿಟುಕಿಸುವುದರಲ್ಲಿ ಪರಲೋಕದಿಂದ ಭೂಲೋಕಕ್ಕೆ ಬಂದಂತ ದೇವರು ಸತ್ತ ಮನುಷ್ಯನು ಯೇಸು ಕ್ರಿಸ್ತನ ನಂಬದೆ ಸತ್ತರೆ ಕ್ಷಣ ಮಾತ್ರದಲ್ಲಿ ನಂಬಬಹುದು ಅಸಾಧ್ಯನ? ಸಾಧ್ಯ. ಅಂದ್ರೆ ತಮ್ಮ ಮಕ್ಕಳನ್ನು ಮಂದೆ ಆಗಿ ನಡೆಸಿ ಹೀಗೆ ತಮ್ಮ ದಿನಗಳನ್ನು ಹೀಗೆ ಬದುಕ್ತೀವಿ ನಾವು. ಸ್ವರ್ಗ ಇಲ್ಲ, ನರಕ ಇಲ್ಲ, ದೇವರು ಇಲ್ಲ, ಯಾರು ಇಲ್ಲ. ತಿನ್ಬೇಕು, ಕುಡಿಬೇಕು, ಸುಖವಾಗಿರಬೇಕು ಅಂತ ಹೇಳಿ ಕ್ಷಣ ಮಾತ್ರದಲ್ಲಿ ಅನಾಯಾಸವಾಗಿ ಪಾತಾಳಕ್ಕೆ ಇಳಿಯುವ. ಕ್ಷಣ ಮಾತ್ರದಲ್ಲಿ. ಇದಕ್ಕೋಸ್ಕರ ನನ್ನ ದೇವರು ಜೀವನ ಕೊಟ್ಟಿದ್ದೆ. ನಿನ್ನ ತಾಯಿಯ ಗರ್ಭದಲ್ಲಿ ಲಕ್ಷಾಂತರ ನರಗಳಿಂದ ನಿನ್ನ ಮಾಂಸವನ್ನು ಕಟ್ಟಿ, ನರ ಎಲುಬು ಮಾಂಸಗಳಿಂದ ನಿನ್ನನ್ನು ಸುತ್ತಿ, ತಾಯಿಯ ಗರ್ಭದಲ್ಲಿ ನಿನಗೆ ಕಣ್ಣನ್ನು ಕೊಟ್ಟಿ, ಕೇಳುವುದಕ್ಕೆ ಕಿವಿಯನ್ನು ಕೊಟ್ಟಿ, ಮೂಗನ್ನು ಕೊಟ್ಟಿ, ಎಷ್ಟು ಅದ್ಭುತವಾಗಿ ಆಗಿರುವಂತ ಈ ರೂಪವನ್ನು ಕೊಟ್ಟಿದ್ದೀನಿ ಅಂತಕ್ಕೋಸ್ಕರ. ನಿನ್ನ ಇಷ್ಟ ಬಂದ ಹಾಗೆ ಬದುಕೋದಕ್ಕೋಸ್ಕರ. ಮೈ ಲೈಫ್ ಮೈ ರೂಲ್ಸಾ ಅಥವಾ ದೇವ್ರ ರೂಲ್ಸ್ ಇರ್ಬೇಕಾ? ಒಂದು ದಿವಸ ನಿನ್ನ ಕಣ್ಣು ನಿನ್ನ ಮಾತನ್ನು ಕೇಳಬೇಕು, ಒಂದು ದಿವಸ ನಿನ್ನ ಕಿವಿ ನಿನ್ನ ಮಾತನ್ನು ಕೇಳಬೇಕು. ಏನ್ ಹೇಳ್ತಾ ಇದ್ರೆ ಜೋರಾಗಿ ಹೇಳಿ ಕೇಳಿಸ್ತಾ ಇಲ್ಲ ಅನ್ಸುತ್ತೆ. ಈ ದಿನ ದೇವರ ವಾಕ್ಯಕ್ಕೆ ಕಿವಿಕೊಂಡಿಲ್ವಾ? ನಾನು ದಿವಸ ಭಯಂಕರವಾದಂತ ನರಳಾಟ. ಈ ದಿವಸ ದೇವರ ವಾಕ್ಯಕ್ಕೆ ಕಿವಿ ಕೊಡ್ಲಿಲ್ಲ ಅಂದ್ರೆ ಭಯಂಕರವಾದಂತ ನರಳಾಟ. ನಡ್ಕೊಂಡು ಹೋಗ್ಬೇಕಾದ್ರೆ ಅರ್ಥ ಹೋಗ್ಬೇಕಾಗುತ್ತೆ. ಜನರ ದೃಷ್ಟಿಯಲ್ಲಿ ನಾವು ಹುಚ್ಚರಾಗಿ ಕಾಣ್ತೇವೆ. ಅನೇಕ ಸಾರಿ ರೋಡಲ್ಲಿ ಪೇಪರ್ ಅದನ್ನ ನೋಡಿ ಅಯ್ಯೋ ಅನ್ಸುತ್ತೆ. ಯಾಕಂದ್ರೆ ನನ್ನ ಜೀವಿತದಲ್ಲಿ ಒಂದು ದಿವಸ ಪಾತಾಳದ ವೇದನೆಯನ್ನು ಅನುಭವಿಸಿದಂತ ಮನುಷ್ಯ ಒಂದು ದಿವಸ ಪೇಪರ್ ಎತ್ಕೊಂಡು ಹುಚ್ಚನಾಗಿ ಗೋಣಿಚೀಲ ಎತ್ಕೊಂಡು, ಯಾವ ಮನುಷ್ಯನು ಬೇಕಾಗಿಲ್ಲ ನನಗೆ, ಯಾವ ಫ್ರೆಂಡ್ಸು ಬೇಕಾಗಿಲ್ಲ, ಯಾವ ದೇವ್ರು ನನ್ನನ್ನು ಕಾಪಾಡೋದಿಲ್ಲ ಅಂತ ಪೇಪರ್ ಎತ್ಕೊಂಡು ಹೋಗುವಂತ ಸ್ಥಿತಿಲಿದ್ದಂತ ನನ್ನ ಮನೋನೇತ್ರಗಳನ್ನು ಬೆಳೆಸಿ ನನ್ನನ್ನು ಕಾಪಾಡಿದಂತ ದೇವರು ಇವತ್ತು ಆ ಸ್ಥಿತಿಲಿರುವಂತ ಮನುಷ್ಯರನ್ನು ನೋಡಿದ್ರೆ ಶುಭವರ್ತಮಾನವನ್ನು ಹೇಳ್ಬೇಕನ್ಸುತ್ತೆ. ಯಾಕೆ ಗೊತ್ತಾ? ಮನುಷ್ಯನ ಮನಸ್ಸಿನಲ್ಲಿ ಸಮಾಧಾನ ಇಲ್ಲ, ಶಾಂತಿ ಇಲ್ಲ. ಯಾಕಂದ್ರೆ ಜೀವನ ಪೂರ್ತಿ ಹೀಗೆ ತನ್ನ ದಿನಗಳನ್ನು ಸುಖವಾಗಿ ಕಾಣ್ತಾನೆ ಪ್ರೇರೆ. ದೇವರು ಬೇಡ, ಯಾರು ಬೇಡ, ತಂದೆ ಬೇಡ, ತಾಯಿ ಬೇಡ, ಫ್ರೆಂಡ್ಸು ಬೇಡ, ಯಾರು ಬೇಡ. ನನ್ನ ಇಷ್ಟ, ನನ್ನ ಲೈಫ್, ನನ್ನ ರೂಲ್ಸ್ ಅಂತ ಹೋಗಿ ನಾಳೆ ದಿವಸ ಇವನ ಲೈಫ್, ಇವನ ಮಾತು, ಇವನ ಕಂಟ್ರೋಲ್ ಅಲ್ಲಿ ಇರಲ್ಲ ಪ್ರೇರೆ. ಲೈಫು ಪಾರಾಗಿ ಹೋಗಿರುತ್ತೆ. ಜೀವನ ಏನಾಗಿರುತ್ತೆ ಪ್ರೇರೆ? ಗುರೋಗಿರುತ್ತೆ ಪ್ರೇರೆ. ಅವಾಗ ಬದುಕಬೇಕು ಅಂತಾನೂ ಆಸೆ ಇರಲ್ಲ, ಸಾಯ್ಬೇಕಂತನೂ ಧೈರ್ಯ ಇರಲ್ಲ. ಬದುಕ್ಬೇಕಂತನೂ ಆಸೆ ಇರಲ್ಲ, ಸಾಯ್ಬೇಕಂತನೂ ಧೈರ್ಯ ಇರಲ್ಲ. ಅಂತ ಪರಿಸ್ಥಿತಿಗೆ ಹೋಗೋದಕ್ಕಿಂತ ಮುಂಚೆ ದೇವರನ್ನು ಹೇಳ್ತಾ ಇದ್ದಾರೆ, ಕಷ್ಟದ ದಿನಗಳು ಸಂತೋಷವಿಲ್ಲವೆಂದು ನೀನು ಹೇಳುವ ವರ್ಷಗಳು ಬರುವ ಮುನ್ನ ಇವತ್ತು ನಿಜವಾಗ್ಲೂ ಸಂತೋಷವಾಗಿದ್ದೀವಾ? ಸೃಷ್ಟಿಕರ್ತನನ್ನು ಸ್ಮರಿಸ್ತಾ ಇದ್ದೀವಾ? ಸೃಷ್ಟಿಕರ್ತನನ್ನು ಕಂಡುಕೊಳ್ಳುತ್ತಾ ಇದ್ದೇವಾ? ಕಷ್ಟದ ದಿನಗಳು ದೂರವಾಗಿದೆಯಾ? ಈಗಲೇ ದೇವರಿಗೆ ಹತ್ರ ಆಗೋಣ. ಬೇಡ ಪ್ರೇರೆ, ಬೇಡ. ಯೌವನ ಪ್ರಾಯದಲ್ಲಿ ನಿನ್ನ ಸೃಷ್ಟಿಕರ್ತನನ್ನು ಸ್ಮರಿಸು. ಯಾಕಂದ್ರೆ ಒಂದು ದಿವಸ ಕಣ್ಣು ಹೋಗಿರೋಂಥ ಕಾಲ ಬರುತ್ತೆ. ಕಣ್ಣು ನೋಡಲ್ಲ. ಈ ದೇಹಕ್ಕೆ ಕಣ್ಣು ಏನ್ ಪ್ರೇರೆ? ಸೂರ್ಯನ ಯಾರು? ಕಣ್ಣು. ಒಂದು ದಿವಸ ಈ ಕಣ್ಣು ಕಾಣಲ್ಲ. ಭಯ, ಆತಂಕ, ಚಿಂತೆ, ಕಳವಳ ನಿನ್ನನ್ನು ಆವರಿಸಿಕೊಳ್ಳೋಕ್ಕಿಂತ ಮುಂಚೆ ನಿನ್ನ ದೇವರನ್ನು ಸ್ಮರಿಸು ಅಂತ ಹೇಳ್ತಾ ಇದ್ದಾರೆ. ದೇವರು ಕೊಟ್ಟಿದ್ದ ಅಂಗ, ಪ್ರತಿ ಅಂಗಗಳು ಬೇರೆ ಇವತ್ತು ಕೆಲಸ ಮಾಡ್ತಾ ಇದೆ ಪ್ರೇರೆ. ಒಂದು ಹೃದಯದ ಬಡಿತ ಹೊಡ್ಕೋಬೇಕಾದ್ರೆ ಎಷ್ಟು ಸಾರಿ ರಕ್ತ ಟ್ರಾನ್ಸ್ಲೇಷನ್ ಆಗ್ಬೇಕು? ಭಯಂಕರವಾದಂತ ರೀತಿಯಲ್ಲಿ ಅದು ಟ್ರಾನ್ಸ್ಲೇಷನ್ ಆಗ್ಬೇಕು ಬೇರೆ. ಅಷ್ಟೇ ಅನೇಕ ಲಕ್ಷ ಸಾರಿ ಹೊಡ್ಕೋಬೇಕಂತ ರಕ್ತ ಹೋಗಿದ್ದು ಹೃದಯಕ್ಕೆ. ಅಷ್ಟು ಟ್ರಾನ್ಸ್ಲೇಷನ್ ದೇವ್ರು ಕೊಟ್ಟಿದ್ದಾರ? ಎಷ್ಟೋ ಜನರದ ಹೃದಯದ ಬಡಿತ ನಿಂತೋಯ್ತು ಪ್ರೇರೆ. ರಾತ್ರಿ ಈಗ ತಾನೇ ಮಾತಾಡ್ದ, ಬೆಳಗ್ಗೆ ಇದ್ದಿಲ್ಲ. ಕಡೆ ಸರಿ ನನಗೆ ಮಾತಾಡ್ದಂತ ಅನೇಕರು ಸಾಕ್ಷಿ ಹೇಳ್ತಾರೆ. ಅದು ಮುಂಚೆನೇ ಆಗಿದ್ದೇನೆ, ಆನಂದೇ ಹೋಗಿದ್ದಾನೆ. ಹೀಗೆ ತಮ್ಮ ದಿನಗಳನ್ನು ಸುಖವಾಗಿ ಕಳೀತಾ ಇದ್ದಾರೆ. ಸುಖವಾಗಿ ಕಳೆದು ಕ್ಷಣ ಮಾತ್ರದಲ್ಲಿ ಅನಾಯಾಸಕ್ಕೆ ಬರ್ತಾ ಇದೆ. ಅದಕ್ಕೆ ಯೇಸು ಕ್ರಿಸ್ತ ಹೇಳುವಂತ ಗೊತ್ತಾ? ಆ ದಿನಗಳು ಕಡಿಮೆ ಮಾಡೋದಿದ್ದರೆ ಒಂದು ನರ ಪ್ರಾಣಿಯಾದರೂ ಉಳಿಯುವುದಿಲ್ಲ. ನಾನು ಬರುವಂತ ವರ್ಷಗಳು ಕಡಿಮೆ ಮಾಡಲಿಲ್ಲ ಅಂದ್ರೆ 25 ವರ್ಷ ಇವಾಗ ನಡೀತಾ ಇದೆ, 2025 ವರ್ಷ. 2050 ವರ್ಷಕ್ಕೆ ಒಂದು ವೇಳೆ ನಾನು 25 ವರ್ಷ ಗ್ಯಾಪ್ ಕೊಟ್ರೆ, ಈ 25 ವರ್ಷ ಗ್ಯಾಪ್ಗಳಲ್ಲಿ ನನ್ನ ಮಕ್ಕಳು ಎಷ್ಟು ಜನ ದಾರಿ ತಪ್ತಾರೋ, ಎಷ್ಟು ಜನ ಪಾಪದ ಅಮಲಿನಲ್ಲಿ ತೇಲಾಡುತ್ತಿರುವಾಗ ನಾನು ಬಂದಾಗ ಒಂದ್ ವೇಳೆ ನರಕಾಗ್ನಿಗೆ ಹೋಗ್ತಾನೋ ಏನೋ ಅಂತ ದೇವರಿಗೆ ಚಿಂತೆ ಆಗಿದೆ ಪ್ರೇರೆ. ದೇವ್ರಿಗೆ ಏನ್ ಚಿಂತೆ ಪ್ರೇರೆ? ದೇವ್ರಿಗೆ ಏನಾದ್ರು ಚಿಂತೆ ಇದೆ ಅಂದ್ರೆ ನಮ್ಮನ್ನು ಕಾಪಾಡ್ಕೋಬೇಕು ಅನ್ನೋದು ಚಿಂತೆ ಪ್ರೇರೆ. ನಮ್ಮನ್ನು ಕಾಪಾಡ್ಕೋಬೇಕು.
ನಮ್ಮನ್ನ ದೇವರು ಪರಲೋಕಕ್ಕೆ ಕರ್ಕೊಂಡು ಹೋಗ್ಬೇಕಂತಾನೆ ಆತನ ಚಿಂತೆ ಆಗಿದೆ ಪ್ರಿಯರೇ. ಆತ ನಮಗೋಸ್ಕರ ಚಿಂತೆ ಮಾಡ್ತಾನೆ, ನಾವ್ಯಾರಿಗೋಸ್ಕರ ಚಿಂತೆ ಮಾಡ್ತೇವೆ? 1 ಪೇತ್ರ 5:7 ಹೇಳ್ತೇನಂದ್ರೆ, ನಾವ್ಯಾರಿಗೋಸ್ಕರ ಚಿಂತೆ ಮಾಡಿ ದೇವ್ರು ಚಿಂತಾ ಭಾರವನ್ನು ನನ್ನ ಮೇಲೆ ಹಾಕು, ನಾನು ನಿನಗೋಸ್ಕರ ಚಿಂತೆ ಮಾಡ್ತಾ ಇದ್ದೀನಿ, ನಿನ್ನ ಯಾವ ಕ್ಷಣದಲ್ಲಿ ನಾನು ನಿನ್ನ ಹತ್ರ ಕರ್ಕೊಂಡ್ ಬರ್ಬೇಕು. ಯಾಕಂದ್ರೆ ಸಾವು ಏನೋ ಲೋಕಕ್ಕೆ ಸ್ವಾರ್ಥ ಹೇಳ್ಬೇಕಾದ್ರೆ ಒಂದು ಅವ್ರಿಗೆ ಅರ್ಥ ಆಗೋ ರೀತಿಲಿ ಆತ್ಮದ ಕುರಿತು ಹೇಳ್ಬೇಕಾದ್ರೆ, ಇವತ್ತು ರಾತ್ರಿ ನಾನು ಸಾಯ್ತಿದ್ದೀನಿ, ನಮ್ಮ ಆತ್ಮ ಹೋಗುತ್ತೆ, ಈತ ಒಂದು ವಿವರಣೆ ಹೇಳ್ಬೇಕಾದ್ರೆ ಅವರು ಏನ್ ಹೇಳ್ತಾರಂದ್ರೆ, ಬಿಡ್ತು ಬಿಡ್ತಾನೆ ಹಂಗೆ ಅನ್ಬೇಡಿ, ನೀವು 100 ವರ್ಷ ಬದುಕಬೇಕು. ಅಪ್ಪ ಹೋಗೋದ್ ಗ್ಯಾರಂಟಿನ? ಹೋಗೋ ಗ್ಯಾರಂಟಿ. ಇವಾಗ ಮಕ್ಳುಗಳು ಸ್ಕೂಲ್ಗೆ ಹೋದಾಗ 4 ಗಂಟೆ ಬರ್ಲಿಲ್ಲ ಅಂತ, ನಮ್ ಚಿಕ್ಕ ಮಗ 4 ಗಂಟೆಗೆ ಬಿಡುತ್ತೆ, ದೊಡ್ಡ ಮಗನಿಗೆ 5 ಗಂಟೆಗೆ ಬಿಡುತ್ತೆ ಸ್ಕೂಲ್ ಕಾಲೇಜ್. ಇವ್ರು 10 ನಿಮಿಷ ಹೆಚ್ಚು ಕಮ್ಮಿ ಆದ್ರೆ ಅವ್ರು ನಾನು ಬುದ್ಧಿ ಹೇಳ್ತಾ ಇರ್ತೀನಿ, ಬೈತಾ ಇರ್ತೀನಿ. ಎಂತಕ್ಕೆ? ಪ್ರೀತಿ ಇರೋದಕ್ಕಲ್ವಾ? ಪ್ರೀತಿ ಇರೋದಕ್ಕೆ ಬೈತೀವಿ. 2 ಗಂಟೆ ಲೇಟಾಗಿ ಬಂದ್ರು, ಯಾಕೆ ಅಷ್ಟೊಂದು ಬಂದೆ, ಇನ್ನೊಂದು 4 ಗಂಟೆ ಲೇಟಾಗಿ ಬಂದಿರು ಪರವಾಗಿಲ್ಲ ಅಂತ ಅಂದ್ರೆ ಏನು ಪ್ರೀತಿ ಐತೆ ಅಂತನ? ನೀನೆಲ್ಲಾದ್ರೂ ಸರ್ವನಾಶವಾಗಿ ಹಾಳಾಗೋಗು, ನಾವು ಸುಖವಾಗಿದ್ರೆ ಸಾಕು, ನಿನ್ಗೆ ಅನ್ನ ಹಾಕೋದು ಆ ಅನ್ನದ ಕಾಸು ಉಳಿತದೆ ಅನ್ಕೊಂಡು ನಾವು ಇರ್ಬೋದಾಗಿತ್ತು. ಎಂತಕ್ಕೆ ಹೇಳ್ತೀವಿ ಹೇಳಿ? ಎಂತಕ್ಕೆ ಹೇಳ್ತೀವಿ 10 ನಿಮಿಷ ಲೇಟ್ ಆದ್ರೆ? ಎಂತಕ್ಕೆ? ಪ್ರೀತಿ ಐತಾ, ಕಣಿಕರ ಐತಾ, ದಯೆ ಐತಾ, ಅಥವಾ ಮಕ್ಕಳನ್ನು ನೋಡ್ಬೇಕಂತ ಆಸೆ ಐತಾ? ಅದಕ್ಕೋಸ್ಕರ ಟೈಮ್ ನೋಡ್ತಾ ಇರ್ತಾರೆ ಯಾರು? ತಂದೆ ತಾಯಿಗಳು. ಮತ್ತೆ ಆ ಲೋಕದ ಆ ಪರಮಾತ್ಮನು ನಮ್ಮನ್ನ ಟೈಮ್ ಕೊಟ್ಟು ಕಳಿಸಿದಂತೆ, ನೀನು ಇಷ್ಟು ಆಯುಷ್ ಕಾಲದಲ್ಲಿ ನಿನ್ನ ಕೆಲಸವನ್ನು ಮುಗಿಸ್ಕೊಂಡು ನೀನು ಬರಬೇಕು. ಒಂದು ವೇಳೆ ಇದೇ ಲೋಕ ನಂದು ಶಾಶ್ವತ, ನಾನು ಹೀಗೆ ಬದುಕ್ತೀನಿ, ನನ್ನ ಜೀವನ ಇನ್ನೂ ದೊಡ್ಡದಾಗಿದೆ ಅಂತ ಅನ್ಕೊಂಡು ದೇವರಲ್ಲೂ ಭಯಭಕ್ತಿ ಉಳ್ಳವನಾಗಿ ಇಲ್ಲದೆ ನಾನು ಈ ಲೋಕದಲ್ಲಿ ಸರ್ವ ಸುಖಗಳನ್ನು ಅನುಭವಿಸುತ್ತಾ ನಾನು ಹೀಗೆ ಇರ್ತೀನಿ ಅಂತ ಅಂದುಕೊಂಡ್ರೆ ನಮ್ಮ ಜೀವಿತ ಏನಾಗುತ್ತೆ ಅಂತ ದೇವರು ಹೇಳ್ತಾರೆ, ಕ್ಷಣ ಮಾತ್ರದಲ್ಲಿ ಅನಾಯಾಸವಾಗಿ ಪಾತಾಳಕ್ಕೆ ದೇವರು. ಪ್ರಿಯರೇ, ಯಾಕೆ ಎಚ್ಚರಿಕೆ ಮಾತುಗಳನ್ನು ಹೇಳ್ತಾನೆ ಅಂದ್ರೆ ಪ್ರಿಯರೇ, ಯಾಕೆ ಮಕ್ಕಳಿಗೆ ಬೇಕಿದ್ದೇವೆ ತಂದೆ ತಾಯಿಗಳು ಯಾಕೆ ಹೇಳ್ತೀವಿ? ಪ್ರೀತಿ ಇರೋದಕ್ಕೆ ಬೇಕು. ಅದು ಅರ್ಥ ಮಾಡ್ಕೊಳ್ಳೋದಕ್ಕೆ ಬಹಳ ಕಷ್ಟ. ಪ್ರಸಂಗಿ ಗ್ರಂಥ 9ನೇ ಅಧ್ಯಾಯ 3ನೇ ವರ್ಷದಲ್ಲಿ ಸರಿ ಹೊರಡುತ್ತೆ. 9:3. ಎಲ್ಲರಿಗೂ ಒಂದೇ ಗತಿ ಎಂಬ ಸಂಕಟವು ಲೋಕ ವ್ಯವಹಾರದಲ್ಲೆಲ್ಲ ಸೇರಿಕೊಂಡಿದೆ. ಇದಲ್ಲದೆ ನರವಂಶದವರ ಎದೆಯಲ್ಲಿ ಕೆಟ್ಟತನವೂ ತುಂಬಿದೆ. ಏನ್ ತುಂಬಿದೆ ಅಂತೆ ಪ್ರೇರೆ? ತುಂಬಿದೆ ಅಂತೆ. ಖಾಲಿ ಇಲ್ವಾ? ಖಾಲಿ ಇಲ್ಲ ಬೇರೆ. ಚಿಕ್ಕ ವಯಸ್ಸಲ್ಲಿ ಫಿಲಮ್ಗಳನ್ನು ನೋಡುವಾಗ ಟಿವಿಯಲ್ಲಿ ಒಳ್ಳೆ ಸೀನ್ ನಡೀಬೇಕಾದ್ರೆ ಅಡ್ವರ್ಟೈಸ್ ಬರೋದು. ಏನ್ ಬೇರೆ? ಒಳ್ಳೆ ಫೈಟಿಂಗ್ ಸೀನ್ ಬಂದಾಗ ಟಕ್ಕಂತ ಕೋಲ್ಗೇಟ್ ಅವರು ಅಥವಾ ಮುಂತಾದವರು ಅಡ್ವರ್ಟೈಸ್ ಹಾಕ್ಬಿಟ್ರೆ ನಮ್ಗೆ ಏನ್ ಅನ್ಸುತ್ತೆ ಹೇಳಿ? ಅಯ್ಯೋ, ಈ ದರಿದ್ರದವ್ರಿಗೆ ಈಗಲೇ ಅಡ್ವರ್ಟೈಸ್ ಹಾಕ್ಬೇಕಲ್ಲ, ಇನ್ನೊಂದು 10 ನಿಮಿಷ ಫಿಲಮೇ ಮುಗಿದೋಗಿರೋದು. ಬ್ಯಾಕ್ ಕ್ಯೂರಿಯಾಸಿಟಿ ಹೆಚ್ಚಿಸಿ ನೋಡಕ್ಕೂ ಬಿಡ್ತಲ್ಲ, ಇದರಲ್ಲಿ ಮುಗಿಸ್ತಾನೆ ಇಲ್ಲ ಅಂತ ಅವ್ನು ಬೈತಾ ಇರುತ್ತೆ. ಅದು ಗ್ಯಾಪ್ ಕೊಡ್ತಾ ಇದ್ದ ಆತನು. ಫಿಲಮ್ ಫುಲ್ ಮುಗಿಸ್ಕೊಂಡ್ರೆ ಬಹಳ ಗ್ಯಾಪ್ಗಳು ಕೊಡ್ತಾ ಇದ್ದ. ಇವಾಗ ಈ ಮನುಷ್ಯನ ಹೃದಯದಲ್ಲಿ ಗ್ಯಾಪ್ ಇಲ್ವಂತೆ ಬೇರೆ, ಗ್ಯಾಪ್ ಇಲ್ಲ, ಫುಲ್ ಫಿಲಪ್ ಆಗಿದೆ. ಏನ್ ಫಿಲಪ್ ಆಗಿದೆ? ಕೆಟ್ಟತನವು ತುಂಬಿದೆ. ಖಾಲಿ ಇಲ್ವಾ? ಕೆಲವು ಹೇಳ್ತಾರೆ ಹೇಳಿ, ನಿನ್ನ ಪಾಪದ ಕಡ ತುಂಬಿದೆ ಅಂತ. ಹೌದಾ ಬೇರೆ ಅಂತಾರೆ. ಯಾಕೆ ಒಂದು ನಿಜ ಸತತ ಅಂತಂದ್ರೆ ಪಾಪದ ಕೂಡ ತುಂಬಿ ಹರಿತಾ ಇತ್ತು. ಅದೇ ರೀತಿ ದೇವರೇನು ಹೇಳ್ತಾರೆ ಅಂದ್ರೆ, ನರ ವಂಶದವರ ಎದೆಯಲ್ಲಿ ಕೆಟ್ಟತನವು ತುಂಬಿದೆ, ಅವರು ಬದುಕಿರುವ ತನಕ ಮರಳುತನವು. ಏನ್ ಹೇಳಿದಿರುತ್ತೆ ಅಂತ ಬೇರೆ? ಮರಳುತನವು. ತಿನ್ಬೇಕು, ಕುಡಿಬೇಕು, ಸುಖವಾಗಿರ್ಬೇಕು, ಆ ಹುಡುಗಿನ ನೋಡ್ಬೇಕು, ಈ ಹುಡುಗನ ಪ್ರೀತಿಸ್ಬೇಕು ಅನ್ನೋಂತ ಸುಖವಾಗಿ ಈಗ ಬೇರೆ ವರ್ಷಾನುಗಂಟ್ಲೆ ಹೇಗೆ ಹೋಗುತ್ತೆ ಅಂದ್ರೆ ಅವ್ರಿಗೆ ಸಮಯನೇ. ಕೆಲವ್ರು ಏನ್ ಹೇಳ್ತಾರೆ ಬೇರೆ? ಕೆಲವ್ರು ಹೇಳ್ತಾರೆ ನೀನ್ ನೋಡ್ಲಿಲ್ಲ ಅಂದ್ರೆ ಸಮಯನೇ ಹೋಗಲ್ಲ. ಮತ್ತು ಕೆಲವ್ರು ಏನಂತಾರೆ ಅಂದ್ರೆ ನನ್ ಸಮಯ ಹೋಗೋದೇ ಗೊತ್ತಾಗಲ್ಲ ಅಂತ ಅಂತಾರೆ. ಅಂದ್ರೆ ಸಮಯ ಯಾವ ರೀತಿ ಕಳ್ಕೊತಾರಂತೆ? ಮರಳುತನದಿಂದ ಸಮಯವನ್ನು ಕಳ್ಕೊತಾ ಇದ್ದಾನಂತೆ ಮನುಷ್ಯ. ಮರಳುತನವು ಹಿಡಿದಿದೆಯಾ ಮನುಷ್ಯನಿಗೆ? ಹಿಡಿದಿದೆ. ಮರಳುತನವು ಅವರ ಮನಸ್ಸನ್ನು ಹಿಡಿದಿರುವುದು. ಆಮೇಲೆ ಪ್ರೇತ ಲೋಕವೇ ಗತಿ. ಜೀವಿತರ ಗುಂಪಿನಲ್ಲಿ ಸೇರಿದವರಿಗೆ ನಿರೀಕ್ಷೆ ಉಂಟು. ಯಾವ ಗುಂಪಿನಲ್ಲಿ ಸೇರಿದವರಿಗೆ? ಜೀವಿತರಿಗೆ, ಬದುಕುವ ಜೀವಿತರಿಗೆ ನಿರೀಕ್ಷೆ ಉಂಟಂತೆ. ಏನ್ ನಿರೀಕ್ಷೆ ಇದೆ ಬೇರೆ? ದೇವರ ಬಳಿಗೆ ಒಂದು ದಿವಸ ನಾವು ಹೋಗುತ್ತೇವಂತ ನಿರೀಕ್ಷೆ ಇದೆಯಾ? ಯೇಸು ಕ್ರಿಸ್ತನು ಬರುವಾಗ ನಾನು ಪರಿಶುದ್ಧನಾಗಿ ಎತ್ತಲ್ಪಡುತ್ತೇನೆ, ನಾನು ಪವಿತ್ರನಾಗಿ ಆತನ ಮುಂದೆ ಕಾಣಿಸಲ್ಪಡುತ್ತೇನೆ ಅಂತ ನಿರೀಕ್ಷೆ ಇದೆಯಾ ಪ್ರಿಯ? ದೇವರ ವಾಕ್ಯ ಏನಿರುತ್ತೆ ಪ್ರಿಯರೇ? ದೇವರ ವಿಷಯದಲ್ಲಿ ನಾವು ನಿರ್ದೋಷಿ ಎಂದು ನಾವು ಕಾಣಿಸಲ್ಪಟ್ಟರೆ ದೇವರ ವಿಷಯದಲ್ಲಿ ನಮಗೆ ಧೈರ್ಯ ಉಂಟಂತೆ. ನಮ್ಮ ಮನಸ್ಸು ನಮ್ಮ ವಿಷಯವಾಗಿ ಸಾಕ್ಷಿ ಹೇಳುತ್ತಂತೆ. ನಮ್ಮ ಸಾಕ್ಷಿ ಹೇಳುತ್ತ ಕೇಳಿದ್ದೀರಾ? ದೇವರು ನಮ್ಮ ಆತ್ಮದಲ್ಲಿ ದೇವರು ಹೇಳೋದ ಸಾಕ್ಷಿ ಕೇಳಿದ್ದೀರಾ? ನಮ್ಮ ಸಾಕ್ಷಿ ನಾವು ಕೇಳಿದ್ದೀರಾ?
ಇನ್ನೊಬ್ಬರು ಸಾಕ್ಷಿಗಳನ್ನ ಅನೇಕರು ಹೇಳ್ತಾರೆ ಜೀವನದಲ್ಲಿ ಆದಾಯ. ನಮ್ಮ ಮನಸ್ಸೇ ನಮ್ಗೆ ಸಾಕ್ಷಿ ಹೇಳ್ತಾ ಇದೆ ಅಂತೆ. ಈ ದಿವಸ ನಮ್ಮ ದೇವ್ರು ಬಂದ್ರೆ ನಾನು ದೇವ್ರ ಹತ್ರ ಹೋಗ್ತೀನಿ ಅಂತ ನಮ್ಮ ಮನಸ್ಸೇ ಸಾಕ್ಷಿ ಹೇಳುತ್ತೆ. ಹೋಗಲ್ಲ ಅಂದ್ರೆ ದೇವ್ರು ಆ ಮನಸ್ಸು ಕೊಟ್ಟಿದ್ದಾರಲ್ಲ, ಆ ಮನಸ್ಸೇ ಸಾಕ್ಷಿ ಹೇಳುತ್ತೆ, ನೀನು ಈ ಕ್ಷಣ ದೇವ್ರು ಬಂದ್ರೆ ಹೋಗಲ್ಲ. ಯೇಸು ಕ್ರಿಸ್ತನ ಹೇಳೋದ ಮಾತು, ನಾನು ಬರುವಾಗ ನಂಬಿಕೆಯನ್ನು ಕಾಣುವನು ಅಂತ ಡೌಟ್ ಮೇಲೆ ಹೇಳ್ತಾ ಇದ್ದಾರೆ. ಯಾಕಂದ್ರೆ ಅನೇಕ ಭಕ್ತರು ಅನೇಕ ಅಪಾಯವಾದಂತ ಸ್ಥಿತಿ ಬಂದಾಗ ಯೋಹಾನನ್ನು ನೋಡಬಲ್ಲ ಬೇರೆ ಬರಬೇಕಾದವನು ಯೇಸು ಕ್ರಿಸ್ತನ ಎಂದು ಕಂಡುಹಿಡಿದು ಅನೇಕರಿಗೆ ವೈರಾಗ್ಯದಿಂದ ಶುಭವರ್ತಮಾನ ಹೇಳಿದಂತೆ ಯೋಹಾನನೇ ಒಂದು ದಿನ ಕಸ್ಟಡಿಗೆ ಹೋದಾದ್ಮೇಲೆ ಜೈಲಿಗೆ ಹಾಕಾದ್ಮೇಲೆ ಬರಬೇಕಾದವನು ನೀನು ಮತ್ತೊಬ್ಬನ ದಾರಿಯನ್ನು ನೋಡಬೇಕು. ಅಂದ್ರೆ ಜೈಲಲ್ಲೇ ಭಕ್ತರು ಸಾಯಬಾರದು, ಕಷ್ಟದಲ್ಲೇ ಭಕ್ತರು ಸಾಯಬಾರದು, ಅನೇಕ ದುಸ್ಥಿತಿಯಲ್ಲಿ ಭಕ್ತರು ಸಾಯಬಾರದು ಅಂತ ಅರ್ಥ. ಈ ದಿನ ಎಂತ ಬೋಧನೆ ಆಗಿದೆ ಅಂತಿದ್ರೆ, ಎಂತ ಬೋಧನೆ, ಎಷ್ಟು ಅವ್ರಿಗೆ ಅರ್ಥವಾಗುವಂತ ರೀತಿಯಲ್ಲಿ ಹೇಳಿದ್ರು ಒಬ್ಬ ಬರ್ತಾನೆ ಬೇರೆ ಗಿಳಿ ಪಂಚಾಂಗ ಹೇಳುವಂತ ಮನುಷ್ಯ. ವಾಚ್ ನೋಡಿ ಭವಿಷ್ಯ ಅಂತ, ವಾಚ್ ನೋಡಿ ಭವಿಷ್ಯ ನಮ್ ಕ್ರೈಸ್ತರು ಇಲ್ಲ ಅಂತಿರೋ ಬೇರೆ. ನಾವು ಟಿವಿಲಿ ಅನ್ಕೊಂಡಿದೀವಿ ಬೇರೆ, ಟಿವಿಲಿ ಬೆಳಗ್ಗೆ ಬಂದು ಪಂಚಾಂಗ ಹೇಳ್ತಾರಲ್ಲ ಅವರೇ ಅನ್ಕೊಂಡಿದೀವಿ ಪಂಚಾಂಗದವರು. ನಮ್ಮ ಕ್ರೈಸ್ತರು ಭಯಂಕರವಾದಂತ ಪಂಚಾಂಗದವರೇ. ನಮ್ಮ ಬಟ್ಟೆ ನೋಡಿ ಶಾಸ್ತ್ರ ಹೇಳೋರು ಇದ್ದಾರೆ. ನಮ್ಮ ಬಟ್ಟೆ ನೋಡಿ ಹೆಸರುಗಳನ್ನು ನೋಡಿ ಹೆಸರು ನೋಡುವಂತ ಶಾಸ್ತ್ರ ಬಂದಿದೆ ಗೊತ್ತಾ? ಮಂಜುಳಾ ಮಧ್ಯದಲ್ಲಿರೋದು ನಿನ್ ಜೀವಿತದಲ್ಲಿ ಇತರ ಅದ್ಭುತ ನಡೀತದೆ ಅಂತ ಹೇಳುವಂತ ಕಳ್ಳ ಬೋಧಕರು. ಅಂತವರು ಕಳ್ಳ ಬೋಧಕರು. ಇವರು ಕೂಡ ಅಗ್ನಿಕೊಂಡಾಗ ಆರ್ಲಾರ್ದೆ ಜೊತೆಲಿ ಕೈಗಳನ್ನ ಹಿಡ್ಕೊತಾರೆ ಬೇರೆ. ನಾನು ಒಬ್ಬನೇ ಹೋದ್ರೆ ನನಗೆ ಬೋರ್ ಆಗುತ್ತೆ, ಅಲ್ಲಿ ನೀವು ಹಿಡ್ಕೊಳ್ಳಿ ನನ್ನ ಕೈನ ಹೇಳಿ ಅಂತ ಧುಮುಕಿಸುವಂತ ಭಯಂಕರವಂತ ಕಳ್ಳ ಬೋಧಕರಿದ್ದಾರೆ. ಎಷ್ಟೇ ಒಳ್ಳೆ ವಾಕ್ಯನ ಅರ್ಥವಾಗುವಂತ ರೀತಿ ಹೇಳಿದ್ರು ಅವರು ಮೈಂಡಿಗೆ ಹೋಗಲ್ಲ. ಯಾಕಂದ್ರೆ ಈ ಶರೀರ ಏನಾಗಿದೆ ಅಂದ್ರೆ ಈ ಶರೀರಕ್ಕೆ ಬೇಕಾದಂತ ಆಶೀರ್ವಾದಗಳನ್ನೇ ನೋಡ್ತಾರೆ ಬೇರೆ. ಎಷ್ಟು ವರ್ಷ ಇರುತ್ತೆ ಈ ಶರೀರ? 60, ಬಲ ಹೆಚ್ಚಿದರೆ 80. ಕಷ್ಟ ಸಂಕಟಗಳಿದ್ರೆ ಆಡಂಬರ, ಇದು ಬೇಗನೆ ಗತಿಸಿ ಹೋಗುತ್ತೆ. ನಾವೆಲ್ಲ ಹೋಗ್ತೇವೆ? ಹಾರಿ ಹೋಗ್ತೇವೆ ಅಂತಿರ್ತೀವಿ. ಹಾರಿ ಹೋಗ್ತೇವೆ ಸ್ವಲ್ಪ ಹೊತ್ತು ಕಾಣಿಸಿಕೊಂಡು ಆಮೇಲೆ ಕಾಣದೇ ಇರುವಂತ ಹಬೆ ಅಂತ ಇರುವಂತ ಜೀವಿತ ಒಂದು ದಿವಸ ಹಾರಿ ಹೋಗುತ್ತಂತೆ. ಈ ಹಾರಿ ಹೋಗುವ ದೇಹಕ್ಕೋಸ್ಕರ ಆಶೀರ್ವಾದದ ವಚನಗಳನ್ನು ಕೇಳಿದ್ರೆ ನಮಗೆ ಇರ್ಲಾರ್ದು ಎಲ್ಲೆಲ್ಲೋ ಸಂತೋಷಗಳು, ವಿಡಿಯೋಗಳೆಲ್ಲ ಆನ್ ಆಗ್ಬಿಡುತ್ತೆ. ಆಮೇಲೆ ನೋಡಿದೀನಿ ಆಶೀರ್ವಾದ ವಚನ ಹೇಳುವಂತ ಭವಿಷ್ಯ ಹೇಳುವಂತ ಸೇವಕರು ಬಂದ್ರೆ ಎಲ್ಲ ವಿಡಿಯೋಗಳಾಗಿದೆ. ಯಾಕಂದ್ರೆ ಮುಖ ನೋಡಿ ಇವರು ಭವಿಷ್ಯ ಹೇಳುವರು, ಮುಖ ನೋಡಿ ಇವ್ರಿಗೆ ಆಶೀರ್ವಾದ ಹೇಳುವಂತ ಅಂತವ್ರನ್ನ ನೋಡಿದ್ರೆ ಎಲ್ಲಾರು ವಿಡಿಯೋಗಳನ್ನ ನೋಡ್ಕೊತಾರೆ. ಇಲ್ಲಪ್ಪ, ವಾಕ್ಯ ಈ ರೀತಿ ಇದೆ. ಇವಾಗ ನಾವು ಈ ಮನೆ ಬಿಟ್ಟು ಹೋಗ್ತಿರ್ತೇವೆ, ಈ ಬಲ್ಪ್ ಎಲ್ಲ ಬಿಟ್ಬಿಟ್ಟು ಹೋಗ್ತೇವೆ. ಇವೆಲ್ಲ ಇದು ಈ ಬಲ್ಪ್ ಈ ಫೋಟೋಗಳೆಲ್ಲ ಬಿಟ್ಬಿಟ್ಟು ಹೋಗ್ತೀವಿ. ಇದೆ ಬಾಡಿಗೆ ಮಾಡಿ ಖಾಲಿ ಮಾಡ್ಕೊಂಡು ಹೋಗ್ತೀವಿ. ಓಕೆ, ಎಲ್ಲ ಬಿಚ್ಕೊಳ್ತೀವ ಅಥವಾ ಇಲ್ಲೇ ಬಿಟ್ಬಿಟ್ಟು ಹೋಗ್ತೀವ? ಬಿಚ್ಕೊಂಡು. ಮತ್ತು ನಾವು ಈ ಲೋಕದಲ್ಲಿ ಏನಾಗಿದೆ ಅಂತ ಅಬ್ರಹಾಮರು ಯಾವ ರೀತಿ ನೆನೆಸ್ಕೊಂಡು ಬರ್ತಿದಂತೆ ಪ್ರವಾಸಿಗಳು. ಎಂಪೇನೆ ಲೋಕದವ್ರು ಏನ್ ಹೇಳ್ತಾರೆ ಗೊತ್ತಾ? ಅಲ್ಲಿದೆ ನಮ್ಮ ಮನೆ, ಇಲ್ಲಿ ಬಂದೆ ಸುಮ್ಮನೆ ಅಂತ ಲೋಕದವ್ರು ಗೊತ್ತಿದೆ. ನಿನಗೆ ಯಾಕಪ್ಪ ಅರ್ಥ ಆಯ್ತಲ್ಲ ಕ್ರೈಸ್ತನೇ? ಲೋಕದವ್ರು ಗೊತ್ತಿದೆ ಅಲ್ಲಿದೆ ನಮ್ಮ ಮನೆ, ಇಲ್ಲಿ ಬಂದೆ ಸುಮ್ಮನೆ ಅಂತ. ನಿನಗೆ ಯಾಕೆ ಗೊತ್ತಾಯ್ತಲ್ಲ ಇದು ನಾವು ಬಂದಿ ಸುಮ್ಮನೆ ಅಂತ? ಸರ್ವ ಸುಖಗಳನ್ನು ಅನುಭವಿಸಿ ಈ ಜೀವಿತ ಕಾಲದಲ್ಲಿ ಬೇಕಾಗಿರುವಂತ ದೇಹದ ಸುಖಕ್ಕೋಸ್ಕರ ನಿನಗೆ ಯೇಸು ಕ್ರಿಸ್ತನ ಆರಿಸ್ಕೊಂಡ, ಅಥವಾ ನಿನ್ನ ಆತ್ಮ ರಕ್ಷಣೆ ಹೊಂದಬೇಕಂತ ಯೇಸು ಕ್ರಿಸ್ತನ ಆರಿಸ್ಕೊಂಡ. ಎಂತಕ್ಕೋಸ್ಕರ ಆರಿಸ್ಕೊಂಡ? ನಿನ್ನ ಆತ್ಮ ರಕ್ಷಿಸಲ್ಪಡಬೇಕು. ಅನೇಕ ಸರಿ ವಚನಗಳನ್ನು ನೋಡಿದ್ದೇವೆ ನಾವು. ಯೋಹಾನ 6:63 ಬದುಕಿಸುವಂತದ್ದು ಆತ್ಮವೇ, ಮಾಂಸವು ಯಾವುದಕ್ಕೂ ಬರುವುದಿಲ್ಲ. ನಮ್ಮ ಹೋಟೆಲ್ ಡಿಪಾರ್ಟ್ಮೆಂಟ್ ಇದ್ದಾಗ ಬೇರೆ ಅನೇಕ ಜಜ್ಜೋಗಿರುವಂತ ಪಾತ್ರೆಗಳು ಮನೇಲಿತ್ತು. ಹಳೆ ಪ್ಲಾಸ್ಟಿಕ್ ಒಂದು ಬರ್ಬೇಕಾದ್ರೆ ಅಲ್ಲಿಂದ ಕೂತ ಗೊತ್ತಾಯ್ತು ಪಾತ್ರೆ ಇದೆಯಮ್ಮ, ಇನ್ನೊಂದು ಪಾತ್ರೆ ಇದೆಯಾ ಕೂದಿದೆ ಅಂತ ಬರುವಾಗ ಜಜ್ಜೋಗಿರುವಂತ ಪಾತ್ರೆಗಳನ್ನ ಹಾಕಿ ನಾವು ಹೊಸ ಪಾತ್ರೆಗಳನ್ನ ತಗೋತಾ ಇದ್ದೋ. ಜಜ್ಜೋಗಿದೆ ಅದು. ಈ ದೇಹ ಏನಾಗುತ್ತೆ ಒಂದ್ ದಿವಸ, ಈ ಮಾಂಸ ಏನಾಗುತ್ತೆ ಒಂದ್ ದಿವಸ ಜಜ್ಜೋಗುತ್ತೆ. ಹೀಗೆ ಇದ್ದೀವಿ ಅಂತ ಅನ್ಕೊಂಡಿದ್ವಿ ನಾವು. ಒಂದು ದಿವಸ ನಮ್ಮ ಅಜ್ಜಿದಿರ್ನ ನೋಡೋಣ. ಅಜ್ಜಿದಿರ್ನ ಚರ್ಮ ಏನಾಗಿತ್ತು? ಟೈಟ್ ಆಗಿತ್ತು. ಒಂದು ದಿವಸ ಆಯ್ತಾ ಟೈಟ್ ಆಗಿತ್ತು. ಮಳೆ ಹಾಕಿದ್ರೆ ಜಾಡ್ತಾ ಇದ್ದ. ಇವತ್ತು ನೋಡಿ ಅವ್ರ ಸ್ಥಿತಿ. ಹಾಗೆ ನಮ್ಮ ಶರೀರ ಒಂದ್ ದಿವಸ ಹೋಗುತ್ತಲ್ಲ ಬೇರೆ. ಬದುಕಿಸುವಂತದ್ದು ಒಳಗಡೆ ಇರುವಂತ ಆತ್ಮವೇ ಹೊರತು ನಶಿಸಿ ಹೋಗುವ ಈ ಶರೀರವಲ್ಲ ಪ್ರೇರೆ. ಶರೀರ ಏನಿದೆ ಪ್ರೇರೆ, ಇದು ಹೋಗುತ್ತೆ ಒಂದ್ ದಿವಸ. ಹುಳಗಳು ಮಣ್ಣು ತಿನ್ನುತ್ತೆ ಪ್ರೇರೆ, ಹುಳಗಳು ಗೆದ್ದುಗಳು ತಿನ್ನುತ್ತೆ, ಖಂಡಿತ ತಿನ್ನುತ್ತೆ. ನೋಡಿಕೊಂಡು ಒಂದು ಆ ವಚನ ನೋಡಿಕೊಂಡು ಮುಗಿಸ್ಕೊಳ್ಳೋ ಸಮಯ ಆಗಿದೆ. ಯೋಗನ ಗ್ರಂಥ ಬಹಳ ವರ್ಷ ಆಗಿದ್ದ ವಚನ ನೋಡಿ ಸಿಕ್ಕಿದೆ. 19:24 ನೋಡಿ. 24 ದೇವಸ್ಥಾನ ಯೋಗನ 24:19. ಬರಗಾಲವು ಬೀಸಲು ಹಿಮದ ನೀರನ್ನು ಹೀರುವ ಹಾಗೆ ಪಾತಾಳವು ಪಾಪಿಗಳನ್ನು ಎಳೆದುಕೊಳ್ಳುವುದು. ಹೆತ್ತ ಹೊಟ್ಟೆಯೇ ಅವನನ್ನು ಮರೆತು ಬಿಡುವುದು. ಹೆತ್ತ ಹೊಟ್ಟೆ ಮರೆಯುತ್ತಾ?
ಮರೆಯುತ್ತಾ ಬೇರೆ? ದೇವ್ರ ವಾಕ್ಯ ಹೇಳುತ್ತೆ ಮರೆಯುತ್ತೆ. ಮರ್ತಿದ್ದಾರ? ಎಂತ ತಾಯಿ ಮರ್ತಿದ್ದಾರೆ ಬೇರೆ? ಯಾವ ರೀತಿ ಮಂದೆಯಾಗಿ ಈ ಲೋಕದ ಪಾಪದಲ್ಲಿ ನಡೆಸ್ತಾ ಇದ್ದಾರೆ ಯಾರು? ತಂದೆ ತಾಯಿಗಳೇ. ಈ ತಂದೆ ಏನ್ ಹೇಳ್ತಾನಂದ್ರೆ, ತಂದೆ ಮಗನೇ ನಾನಂತೂ ದುಷ್ಟನಾಗಿ ನೀಚನಾಗಿ ಬದುಕ್ಬಿಟ್ಟೆ ಮಗನೇ, ನೀನ್ ಮಾತ್ರ ಯಾವ ರೀತಿ ಇರ್ಬೇಕು? ಒಳ್ಳೆ ಭಕ್ತನಾಗಿರ್ಬೇಕು ಅಂತಾನೆ ಯಾರು? ಈ ತಂದೆ. ಮತ್ತೆ ಡ್ರಿಂಕ್ಸ್ ಎಲ್ಲ ಆತನ ಕೈಲಿ ತರಿಸ್ತಾನೆ, ಕುಡಿಯೋ ಸಿಗರೇಟ್ ಎಲ್ಲ ಆತನ ಕೈಲಿ ತರಿಸ್ತಾನೆ. ಈ ಮನುಷ್ಯ ಇವನು ಅಪ್ಪ, ಇವನ್ ಶರೀರನೇ ಕಂಟ್ರೋಲ್ ಮಾಡಿಕೋತಲ್ಲ, ಬ್ರೇಕ್ ಫೇಲ್ಯೂರ್ ಆಗಿ ಹೋಯ್ತೈತೆ ಹಳ್ಳ ದಿಣ್ಣೆಗೆ. ನೀನ್ ಫಸ್ಟ್ ಕಂಟ್ರೋಲ್ ಆಗಿರೋ ಅಪ್ಪ. ಅಪ್ಪನ ಜವಾಬ್ದಾರಿ ಸಿಗರೇಟ್ ಇದ್ದು ಮಗನ್ ಸಿಗರೇಟ್ ಸೇರ್ಬೇಡ ಅಂತ ಹೇಳುವಂತ ಯೋಗ್ಯತೆ ತಂದೆ ದೇವ್ರಿಗಿಲ್ಲ. ಅದೇ ರೀತಿ ಏನ್ ಹೇಳ್ತಾರೆ ಬೇರೆ? ದೇವ್ರು ಏನ್ ಹೇಳ್ತಾ ಇದಾರೆ? ಬರಗಾಲವು ಬಿಸಿಲು ಹಿಮದ ನೀರನ್ನು ಹೀರುವ ಹಾಗೆ ಪಾತಾಳವು ಪಾಪಿಗಳನ್ನು ಎಳೆದುಕೊಳ್ಳುವುದು. ಎಳೀತಂತೆ ಬೇರೆ, ಏನ್ ಮ್ಯಾಗ್ನೆಟ್ ಆಫ್ ಭೂಮಿ ಎಳೀತಂತೆ ಬೇರೆ, ಪ್ರತಿದಿನನೇ ಎಳೀತಂತೆ. ಯಾವಾಗ ಹೇಳ್ಕೊಳ್ಳಿ ಯಾವ ಎಳೀತಂತೆ. ಇದು ಹೆತ್ತ ಹೊಟ್ಟೆಯೇ ಅವನನ್ನು ಮರೆತು ಬಿಡುವುದು, ಹುಳವನ್ನು ಅವನ ಹೆಣವನ್ನು ರುಚಿಯಿಂದ ತಿನ್ನುವುದು. ಎಂತಾರೆ ಟೇಬಲ್ ಮೇಲೆ ಹತ್ತಾರು ತರ ಮಾಂಸಗಳನ್ನು ಇಟ್ಟರೆ ನಾವ್ಯಾವ ರೀತಿ ಇಷ್ಟಪಡ್ತೀವಿ? ಆ ಪೀಸ್ ಒಂದು, ಈ ಪೀಸ್ ಒಂದು ಎಲ್ಲ ನೆನ್ಸ್ಕೊತಿರ್ತೇನೆ. ಈರುಳ್ಳಿ ಮೆಣಸಿನಕಾಯಿ ನಿಂಬೆಹಣ್ಣು ಹಾಕಿ ಚೆನ್ನಾಗಿರಿ ನಾವ್ ಹೇಳ್ಕೊತೀವಿ. ಮತ್ತೆ ಹುಳಗಳು, ಮನುಷ್ಯನ ಮಾಂಸ ತುಂಬಾ ಟೇಸ್ಟ್ ಆಗಿರ್ತಂತೆ. ಮನುಷ್ಯನ ಮಾಂಸ ಗೋರಿಗಳು, ಈಗಲೂ ಗೋರಿಗಳಿದ್ದಾರೆ, ಏನಂತಾರೆ ಅಗೋರಿಗಳು ಹೆಣಗಳನ್ನ ಇದ್ರಲ್ಲಿ ಬಿಡಕ್ ಹೇಳ್ತಾರೆ. ಅವ್ರದ್ದೊಂದು ಇದೆ. ಆ ಅಗೋರಿಗಳು ಮನುಷ್ಯನ ಮಾಂಸ ತಿಳ್ಕೊಂಡು ಬರುವಾಗ ಹೆಣಗಳು ಅದನ್ನ ತೆಗೆದುಕೊಂಡು ಹೋಗಿ ಉಪ್ಪು ಖಾರ ಹಾಕಿ ಕೈ ಕಾಲು ಲೆಗ್ ಪೀಸು ಚೆನ್ನಾಗಿ ಅವ್ರು ಬೇಯಿಸ್ಕೊಂಡು ಚೆನ್ನಾಗಿ ತಿಂತಾರಂತ. ತುಂಬಾ ರುಚಿಯಾಗಿರ್ತಂತೆ. ಈ ವಿಷಯ ಯಾರು ಗೊತ್ತು? ಗೆದ್ಲು ಚೆನ್ನಾಗಿ ಗೊತ್ತು. ಅವನ ಹೆಣವು ರುಚಿಯಿಂದ ತಿನ್ನುವುದಂತೆ. ತುಂಬಾ ಟೇಸ್ಟು. ಎಂತೆಂತ ಮಾಂಸ ಹಾಕಿದೆ ಈ ದೇಹ, ಎಂತೆಂತ ರುಚಿ ಹಾಕಿದ್ಯಾ. ಈ ರುಚಿಯೆಲ್ಲ ಯಾರ ಪಾಲಾಗುತ್ತೆ ಅಂತ ಒಂದು ದಿವಸ? ಮಣ್ಣು ಪಾಲಾಗುತ್ತೆ. ಮಣ್ಣಲ್ಲಿರುವುದೇ ಗೆದ್ಲು ಪಾಲಾಗುತ್ತೆ. ಅದಕ್ಕೆ ಇದರ ಮೂಲಕ ನಾವು ಏನ್ ಪಡಿಸ್ಬೇಕು? ದೇವರಿಗೆ ಮಹಿಮೆ ಪಡಿಸ್ಬೇಕಾ? ಈ ದೇಹದಲ್ಲಿ ಯಾರ ಪ್ರಭಾವ ಪ್ರಕಾಶ ಪಡಿಸ್ಬೇಕು? ದೇವರ ಪ್ರಭಾವವನ್ನು ಪ್ರಕಾಶ ಪಡಿಸ್ಬೇಕಂತ ನಮಗೆ ಕೊಟ್ಟಿರುವಂತ ಆಯುಷ್ಕಾಲ. ಈ ಆಯುಷ್ಕಾಲದಲ್ಲಿ ದೇವರ ನಾಮವನ್ನು ಮಹಿಮೆ ಪಡಿಸೋದಕ್ಕೋಸ್ಕರ ಬದುಕಬೇಕು. ಎಡಬಿಡದೆ ಪ್ರಾರ್ಥನೆ ಮಾಡಿರಿ, ವಿಜ್ಞಾಪನೆಗಳನ್ನು ಮಾಡಿರಿ, ಭಯಭಕ್ತಿ ಉಳ್ಳವರಾಗಿ ದೇವರ ಕಡೆಗೆ ನಿಮ್ಮ ಕೈಗಳನ್ನು ಎತ್ತಿರಿ. ಯಾಕೆ ಯಾವಾಗಲೂ ನಾವು ಭಯಭಕ್ತಿ ಉಳ್ಳವರಾಗಿರ್ಬೇಕಂದ್ರೆ ಯೇಸು ಕ್ರಿಸ್ತನು ಬರುವಂತ ದಿನಗಳು ನಮ್ಗೆ ಗೊತ್ತಿಲ್ಲ. ಆತನು ಆದುಕೊಂಡವರಿಗೋಸ್ಕರ ಆ ದಿನಗಳನ್ನು ಕಡಿಮೆ ಮಾಡ್ತಾ ಇದ್ದಾನೆ. ಅನೇಕ ವರ್ಷಗಳು ಇಲ್ಲ, ಇವಾಗ ದಿನಗಳಿಗೆ ಬಂದಿದೆ. ದಿನಗಳು ಹೇಳಕ್ಕಾಗಲ್ಲ, ಗಂಟೆಗಳು ಹೇಳಕ್ಕಾಗಲ್ಲ, ನಿಮಿಷಗಳು ಬರುತ್ತೆ, ನಿಮಿಷಗಳು ಹೇಳಕ್ಕಾಗಲ್ಲ. ಸೆಕೆಂಡ್ ಮಾತ್ರದಲ್ಲಿ ನಡೆಸುವಂತ ದೇವರು ಕಾರ್ಯ. ಆತನು ಬರುವಾಗಲೂ ಕಣ್ಣು ಬಿಟ್ಟುಕೊಂಡಷ್ಟರೊಳಗೆ ಆತನು ಬರ್ತಾನೆ. ನಾವು ಹೋಗುವುದು ಪಾತಾಳಕ್ಕೆ ಕ್ಷಣ ಮಾತ್ರದಲ್ಲಿ, ಅಥವಾ ಪರದೇಶಿಗೆ ಹೋಗುವುದು ಕ್ಷಣ ಮಾತ್ರದಲ್ಲಿ ನಡೆಯುವಂತ ಈ ವಿಷಯವನ್ನು ನಾವು ಜಾಗೃತೆಯಿಂದ ಎಚ್ಚರಿಕೆಯಿಂದ ಇದ್ದು ನಾವು ನಿದ್ರಿಸುವವರಾಗಿ, ಲೋಕದವರು ನಿದ್ರಿಸ್ತಾರೆ ಆ ರೀತಿ ನಿದ್ರಿಸದೆ ಯಾವ ಎಚ್ಚರವಾಗಿದ್ದು ಆ ದೇವರ ಬರೋಣವನ್ನು ಎದುರು ನೋಡುತ್ತಾ, ಒಬ್ಬರನ್ನೊಬ್ಬರು ಪ್ರೀತಿಯಿಂದ ನೋಡುತ್ತಾ, ಪ್ರೀತಿಯಿಂದ ಅವರನ್ನು ಎದುರುಗೊಳ್ಳುತ್ತಾ, ದೇವರು ಬರ್ಬೇಕಾದ್ರೆ ನಾವು ಯಾವ ರೀತಿ ಇರ್ಬೇಕಂತ ಇಷ್ಟಪಡ್ತಿದ್ದೇವೆ? ಕೋಪ ಉಳ್ಳವನಾಗಿರೋದಕ್ಕೆ ಇಷ್ಟಪಡ್ತೀವಿ. ಪ್ರೀತಿಯಿಂದ ಈ ಕೈ ಚಾಚಿ ನಿಂತಿರ್ಬೇಕಂತ ಇಷ್ಟಪಡ್ತೀವಿ. ಲೋಕದವ್ರಿಗೆ ದೇವರು ಹೆಂಗಿರ್ಬೇಕಂತ ಇಷ್ಟಪಡ್ತಾರೆ? ಇಲ್ಲೊಂದು 16 ಕೈ ಇರ್ಬೇಕು, ಇದರ ಮಚ್ಚು ನಾಲ್ಕು ಖಡ್ಗ ಶೂಟ್ ಎಲ್ಲ ಗಲ್ಲಿಡ್ಕೊಂಡಿರ್ಬೇಕು. ಅಲ್ಲ, ದೇವ್ರಿಗೆ ಪ್ರೀತಿಯ ಸಂಕೇತ ಹಿಂಗೆ ಬೇರೆ. ದೇವ್ರು ಪ್ರೀತಿಸ್ತಾ ಇದ್ರೆ ಯಾವ ರೀತಿ ಹೇಳಕ್ಕಾಗುತ್ತೆ? ಮಚ್ಚು ಹಂಗಿರ್ಕೊಂಡ್ರೆ ನಮ್ಮ ಮಕ್ಕಳು ತಪ್ಪು ಮಾಡಿದಾಗ ದೊಣ್ಣೆ ಹಿಡ್ಕೊಂಡು ಬಾರೋ ಇಲ್ಲಿ ಅಂತಂದ್ರೆ ಬತ್ತ ನಾನು. ಮತ್ತೆ ಯೇಸು ಕ್ರಿಸ್ತನ ಸಂಕೇತ ಏನು? ಪ್ರೀತಿಯ ಸಂಕೇತ ಏನು? ಎಷ್ಟೇ ಪಾಪ ಮಾಡಿ ನಿನ್ನ ದೇವು ಕಡು ಕೆಂಪಾಗಿದ್ದರು ಹಿಮದಂತೆ ನಾನು ಬೆಳ್ಳಗ್ ಮಾಡ್ತೇನೆ, ಬಾ, ನಾನು ಇಲ್ಗೋಸ್ಕರ ಕಾಯ್ತಾ ಇದೀನಿ, ಬಾ, ಪರವಾಗಿಲ್ಲ, ತಪ್ಪು ಮಾಡಿದ್ಯಾ, ವ್ಯಭಿಚಾರ ಮಾಡಿದ್ಯಾ, ಪರವಾಗಿಲ್ಲ, ಬಾ, ನಾನು ಕ್ಷಮಿಸ್ತೇನೆ, ಬಾ. ನನ್ನ ರಕ್ತವು ಪವಿತ್ರವಾದದ್ದು. ಅನೇಕರು ನೀರು ಪ್ಯಾಕ್ ಮೇಲೆ ಬರ್ತಿರ್ತಾರೆ, ಪರಿಶುದ್ಧವಾದ ರಕ್ತ, ಗಲೀಜಾಗಿ ಬಾತ್ರೂಮ್ ಅಲ್ಲಿ ಎಲ್ಲ ಮಿಕ್ಸ್ ಆಗಿ ಆಮೇಲೆ ಬಣ್ಣ ಹಾಕಿ ಅದಕ್ಕೆ ವೈಟ್ ಮಾಡಿ ಕಳ್ಸಿರ್ತಾರೆ, ಅದು ಪರಿಶುದ್ಧ ಅಂತಾರೆ. ಯೇಸು ಕ್ರಿಸ್ತನ ರಕ್ತ ಆ ರೀತಿಯಲ್ಲ. 2000 ವರ್ಷಗಳಿಂದ ಸುರಿಯಲ್ಪಟ್ಟರು ಇವತ್ತಿಗೂ ಅದು ಪರಿಶುದ್ಧ. ಯಾಕಂದ್ರೆ ಪಾಪ ಮಾಡದಿರುವಂತ ಒಂದೇ ಒಂದು ರಕ್ತ ಅಂದ್ರೆ ಅದು ಯೇಸು ಕ್ರಿಸ್ತನ ರಕ್ತದಿಂದ ಮಾತ್ರ ಅಂತ ನಾವು ತಿಳಿದಿದ್ದೇವೆ. ನಾವೆಲ್ಲ ಭಾಗ್ಯವಂತರು, ಸೌಭಾಗ್ಯವಂತರು. ತಿಳಿದಿರುವಂತ ಅನೇಕ ದೇವರ ಮಕ್ಕಳು ಲೋಕದಲ್ಲಿ ಕೆಟ್ಟು ಹೋಗಿದ್ದಾರೆ, ದೇವರಿಂದ ದೂರವಾಗಿದ್ದಾರೆ. ಅವರಿಗೆಲ್ಲ ದೇವರ ವಾಕ್ಯವನ್ನು ಹೇಳಿ ದೇವರ ರಾಜ್ಯ ಕಡೆ ನಡೆಸೋಣ ಎಂದು ಮಾತುಗಳನ್ನು ಮುಗಿಸ್ತಾನೆ. ಕಡೆಯ ಪ್ರಾರ್ಥನೆ ನಮ್ಮಲ್ಲಿ ತಮ್ಮ ಸಣ್ಣ ಬಂದು ಮುಗಿಸ್ಬೋದು. ಪ್ರತಿಯೊಂದು ಕ್ಷಣ ಕಳೆಯಬೇಕು. ನನ್ನ ಭಾರ ಸಂತರಿಸಬೇಕು. ನನ್ನ
ಮನವನ್ನು ಸಂತೈಸಬೇಕು. ಆರಾಧನೆ 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 ಪ್ರಿಯ ಯೇಸು ರಾಜನಿಗೆ, ಕರ್ತನಾದ ದೇವರಿಗೆ. ಪ್ರಿಯ ಯೇಸುವೇ, ನಿನ್ನ ದರ್ಶನಕ್ಕಾಗಿ ಬರುವೆ ಸನ್ನಿಧಿಗೆ. ಆರಾಧನೆ ಸ್ತುತಿ ಸ್ತೋತ್ರ ದೇವರೇ ಸಲ್ಲಿಸುವೆ. ಆರಾಧನೆ ಸ್ತುತಿ ಸ್ತೋತ್ರ ದೇವರೇ ಸಲ್ಲಿಸುವೆ. ನಮ್ಮ ಜೀವನದಲ್ಲಿ ನೊಂದ ಮನಸ್ಸನ್ನು ಸಂತೈಸಬೇಕಾಗಿದೆ. ಸುವಾರ್ಥ ಮುಖಾಂತರ ದೇವರ ಪ್ರೀತಿಯನ್ನು ಇದುವರೆಗೂ ಹಂಚಿಕೊಟ್ಟಿದ ಚೇತನ ದೇವರ ಪ್ರಸಾದ ಈ ಸಮಯದಲ್ಲಿ ನಾವು ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ತಂದೆಯಾದ ದೇವರಿಗೆ ಸ್ತೋತ್ರ ಸಲ್ಲಿಸುತ್ತೀವಿ. ತಂದೆಯಾದ ದೇವರೇ, ಇನ್ನು ಚಿಕ್ಕ ಗುಂಪಾಗಿ ಒಂದು ಮನಸ್ಸು ನಿನ್ನ ಮುಂದೆ ಸೇರಿ ತಂದೆ ನಿನ್ನ ಮಾತುಗಳು ಕೇಳುವ ಅವಕಾಶ ಭಾಗ್ಯವನ್ನು ದಯಪಾಲಿಸಬೇಕಾಗಿ ತಂದೆ ಅತ್ಯಂತ ತಂದೆ ನಮ್ಮನ್ನು ನೋಡಿದಾಗಲೇ ನಿರ್ಮಿಸ್ತಾರೆ. ನೀವು ಕರೆದಾಗ ನಂಬಿಕಸ್ಥನಾಗಿದ್ದರು. ನಾವು ಇದುವರೆಗೂ ನಿನ್ನ ಮುಂದೆ ಕಾಣ್ತಾ ಇದ್ದೇವೆ. ಅದು ಕೇವಲ ನಿನ್ನ ಭಾಗ್ಯವಾಗಿದೆ ತಂದೆ. ನಮ್ಮಿಂದಂತೂ ಏನೂ ಇಲ್ಲ ತಂದೆ. ನಮ್ಮ ಒಳ್ಳೆತನ ಆಗಲಿ, ನಮ್ಮ ಯಾವುದೇ ಆಗಲಿ ಯಾವುದಿಲ್ಲ ತಂದೆ. ಕೇವಲ ನಿನ್ನ ಪ್ರೀತಿಯ ಮಾತ್ರ ನಮ್ಮಲ್ಲಿ ಇರೋದ್ರಿಂದಲೇ ನಾವು ನಮ್ಮಂತೆ ಕಾಣಿಸ್ಕೊಳ್ತಾ ಇದ್ದೇವೆ ತಂದೆ. ದೇವರೇ, ನಿನ್ನ ಚಿತ್ರದ ತಕ್ಕಂತೆ ನಾವೆಲ್ಲರೂ ಸೇರಿ ತಂದೆ ನಮ್ಮನ್ನು ಯಾವ ನಿಮಿತ್ತವಾಗಿ ನೀವು ಕರೆಸಿದೆಯೋ, ಯಾವುದ ನಿಮಿತ್ತವಾಗಿ ನಮ್ಮನ್ನು ಕಲಿಸಿದೆಯೋ ಕೆಲಸ ನಿಮಿತ್ತವಾಗಿ ನಾವು ಈ ಲೋಕವನ್ನು ಬಿಡುವಷ್ಟು ಕಲಿತಂದೆ ನಿನ್ನ ಪ್ರೀತಿಗೋಸ್ಕರ ತಾಪಡುವ ಒಳ್ಳೆಯ ಸಾಕ್ಷಿಯನ್ನು ಚಿಕ್ಕವರಿಂದ ಬದಲುಗೊಂಡು ದೊಡ್ಡವರು ತಂದೆ ನಿನ್ನ ಪ್ರೀತಿಗೋಸ್ಕರ ನಿಂತುಕೊಂಡು ತಂದೆ ತನ್ನ ಜೀವನವನ್ನು ಮುಂದೆ ತುಂಬ ಕಾಣಿಸ್ಕೊಳ್ಳಲು ಸಹಾಯ ಮಾಡಬೇಕಂತ ಕೇಳೋಣ ತಂದೆ. ಈ ಬಿಡುಗಡೆ ಮುಗಿಸಿದಾಗಲೇ ನಾವು ಕೇವಲ ಮನುಷ್ಯರು ತಂದೆ, ನಾವು ಹೊರಪರು ತಂದೆ. ಆದರೂ ತಂದೆ ನಿನ್ನ ಪ್ರೀತಿಯಿಂದ ನಿನ್ನ ತಿರುವನ್ನು ನಮಗೆ ಹೋಗ್ತಾ ಇದೆ. ನಿನ್ನ ಕರುಣೆಯಿಂದ ನಮ್ಮ ಪ್ರಾಣವನ್ನು ಉಳಿಸ್ತಾ ಇದ್ದೀವಿ ತಂದೆ. ಈ ಪ್ರಾಣವನ್ನು ನಿನಗೋಸ್ಕರ ಬಳಸು, ಉಪಯೋಗಿಸಬೇಕು. ಸಾಮರ್ಥ್ಯಗಳು ಸ್ಥಿರಚಿತ್ತ ನಮ್ಮಲ್ಲಿರುವ ಚಲನಚಿತ್ರಗಳನ್ನು ತೆಗೆದಾಕಿದ್ದಂತೆ ಏಕೆ ಮನಸ್ಸನ್ನು ನಡೆಸಿ ಉಪಯೋಗಿಸಬೇಕೆಂದು ಈ ಪ್ರಾರ್ಥನೆಯನ್ನು ರಕ್ಷಕನು ನೀಡಬೇಕು. ಯೇಸು ಕ್ರಿಸ್ತ ತಂದೆಯ ಸಮರ್ಪಿಸ್ಕೊಡ್ತೀನಿ ನನ್ನ ತಂದೆ.